ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸ್ತಿದ್ದ. 100 ರೂಪಾಯಿಗೆ ಡಿಕೆಶಿ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಸಾಹುಕಾರ್ ರಮೇಶ್ ಆರೋಪವನ್ನ ಮಾಡಿದ್ದಾರೆ. 100 ರೂಪಾಯಿಗೆ ಡಿಕೆಶಿ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ ಅನ್ನುವ ಗಂಭೀರ ಆರೋಪವನ್ನ ಮಾಡಿದ್ದು, ಡಿಕೆಶಿ ಸಿಡಿ ಇಟ್ಕೊಂಡೇ ರಾಜಕಾರಣ ಮಾಡ್ತಾರೆ. ಈ ಡಿಕೆ ಶಿವಕುಮಾರ್ ಮೊದಲು ಎಲ್ಲಿದ್ರು? ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿ ರಮೇಶ್ ಜಾರಕಿಹೊಳಿ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇತಿಹಾಸ ಕಾಂಗ್ರೆಸ್ ಬಗ್ಗೆ ಸವಾಲದೆ. ಇಂಥ ಸಿಡಿ ಗ್ಯಾಂಗ್ನ ಬ್ಲ್ಯಾಕ್ ಮೇಲರ್ನ ಇಂಥ ಫ್ರಾಡ್ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ? ಪಕ್ಷದ ಯಾರೇ ಬರ್ಬೋದು, ರಾಜಕಾರಣದ ಜನತೆಯನ್ನೆಲ್ಲ ತೀರ್ಮಾನ ಕೊಟ್ಟಂತ ಜನ ಓಟ್ ಹಾಕಾರ ನಿರ್ಣಯ ತಗೋತಾರೆ. ಬಿಜೆಪಿ ಕಾಂಗ್ರೆಸ್ ಬೇರೆ ನಾ ತಪ್ಪಿ ಏನಾರ ಅಕಸ್ಮಾತ್ ಇಂಥ ಸಿಡಿ ಮಾಸ್ಟರ್ ಅಧಿಕಾರ ಸಿಕ್ಕ ಪರಿಸ್ಥಿತಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಚಾರ ಮಾಡಿ ಇದ್ರ ಅವ್ರ ಜೀವನ ಅವ್ನ ಹಿಂದೆ ನೋಡ್ರಿ. ಅವ ಫಸ್ಟ್ ಮೊದಲು ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದ್ದವ. ಬ್ಲೂ ಫಿಲ್ಮ್ ತೋರಿಸಿದ 100 ರೂಪಾಯಿ ಟಿಕೆಟ್ ಆ ಟೈಮ್ದಲ್ಲಿ. ಇದು 78-80 ವಿಷಯ ಆತನ. ಅದು ಪೇಪರಲ್ಲಿ ಬಂದೈತೆ. ಶ್ರೀಧರ್ ಅವನ ಉದ್ಯೋಗ ಆದಿತ್ತು. ಅವನು ಮೊದಲು ಇದೆಲ್ಲ ರಾಜಕೀಯ ವರ್ಗ ಮೊದಲೇ ಕನಕಪುರದಲ್ಲಿ ಸಾದಾ ಮಾಡಿಸಿದಾಗ ಥಿಯೇಟರ್ನಲ್ಲಿ ರಾಸಿ ವಿಸಿಪಿ ಅಂತ ಬಂದಿತ್ತು. ಅವಾಗ ದೊಡ್ಡ VCR ವಿಸಿಪಿ ಅಂತ ಟೈಮ್ 100 ರೂಪಾಯಿ ಕೊಟ್ಕೊಡು. ಅವಾಗ ಆ ಟೈಮ್ ಟಿಕೆಟ್ 100 ರೂಪಾಯಿ. ರಾತ್ರಿ 12 ಬ್ಲೂ ಪಿನ್ ತೋರಿಸಿದ ಡಿಕೆ ಶಿವಕುಮಾರ್. ಪೇಪರ್ಲಿ ಬಂದತ್ತ ಸುದ್ದಿದು. ಅದಕ್ಕೆ ದಯವಿಟ್ಟು ಇನ್ನು ಪ್ರಶ್ನೆ ಮಾಡೋದಿಲ್ಲ. ನಮ್ಗೆ ವರಿಷ್ಠರು ಹೇಳು ಮಾಡೋದಿಲ್ಲ. ರಮೇಶ್ ಜಾರಕಿಹೊಳಿಯಿಂದ ಆಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಕೋಟಿ ಕೋಟಿ ವ್ಯವಹಾರದ ಪ್ರಸ್ತಾಪವೂ ಇದೆ. ನನ್ನ ಮನೆ ಮೇಲೆ ರೇಡ್ ಆದಾಗ 40ರಿಂದ 50 ಕೋಟಿ ಸೀಸ್ ಆಗಿದೆ. ದುಬೈನಲ್ಲಿ ಒಂದು ಮನೆ ಇದೆ, ಲಂಡನ್, ಮುಂಬೈನಲ್ಲಿ ಮನೆ ಇದೆ ಅಂತ ಹೇಳಿ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಈಗ ಬಿಡುಗಡೆ ಮಾಡಲಾಗಿದೆ. ರಮೇಶ್ ಜಾರಕಿಹೊಳಿಯಿಂದ ಆ ಆಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ನನಗೆ ದುಬೈಲ್ ಮನೆ ಇದೆ, ಲಂಡನ್ ಮನೆ ಇದೆ, ಡೆಲ್ಲಿಲಿ ಒಂದು ಮನೆ ತಗೊಂಡಿದ್ದೀನಿ, ಮುಂಬೈಲಿ ಒಂದು ಫ್ಲಾಟ್ ಇದೆ. ಈಗ ನನ್ನ ಮನೆಗೆ ರೈಡ್ ಆದಾಗ ಮನೆ ಸೀಸ್ ಆಗಿದ್ದು 45 ಕೋಟಿ ರೂಪಾಯಿ. ಏನು ಆಸೆ? ನನಗೆ ದುಬೈಲ್ ಮನೆ ಇದೆ, ಲಂಡನ್ ಮನೆ ಇದೆ, ಡೆಲ್ಲಿಲಿ ಒಂದು ಮನೆ ತಗೊಂಡಿದ್ದೀನಿ, ಮುಂಬೈಲಿ ಒಂದು ಫ್ಲಾಟ್ ಇದೆ. ಈಗ ನನ್ನ ಮನೆಗೆ ರೈಡ್ ಆದಾಗ ಮನೆ ಸೀಸ್ ಆಗಿದ್ದು 45 ಕೋಟಿ ರೂಪಾಯಿ. ಡಿಕೆಶಿ ವಿರುದ್ಧ ರಮೇಶ್